ಹಿಂದೂ ನಾಯಕರನ್ನ ಗೂಂಡ ಅಂತಾರೆ. ಸರ್ಕಾರ ಪ್ರಾಯೋಜಿತವಾಗಿ ಪೊಲೀಸ್ ಇಲಾಖೆಯ ಮುಖಾಂತರ ಆಗ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಲಿಕ್ಕೆ ಮಾಡುವಂತ ಕೆಲಸ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದು ಪಾಕಿಸ್ತಾನವ, ಇದು ಭಾರತವ? ಅರುಣ್ ಕುಮಾರ್ ಪುತ್ತಿಲ್ ಅವರ ಪ್ರಕಾರ ಹಿಂದುತ್ವ ಅಂದ್ರೆ ಏನು? 100ಕ್ಕೆ 100 ಪ್ರಚಾರಕ್ಕೋಸ್ಕರ ನಡೆಯುವಂಥದ್ದು ಅನ್ನುವಂಥದ್ದು. ಹಿಂದುತ್ವ ಅಂದ್ರೆ ಇನ್ನೊಂದು ಧರ್ಮವನ್ನ ವಿರೋಧ ಮಾಡುವಂಥದ್ದು. ಸ್ವಾರ್ಥಿಗಳು ಆ ಮಾತನ್ನ ಆಡ್ಬೋದು. ಬಿಜೆಪಿಯವರು ಹಿಂದುತ್ವದ ಹೆಸರಲ್ಲಿ ಗೆಲ್ತಾರೆ, ಆಮೇಲೆ ಕಾರ್ಯಕರ್ತರನ್ನ ಮರೆತು ಬಿಡ್ತಾರೆ. ಸಾಕಷ್ಟು ನೋವುಗಳನ್ನ, ಅಪಮಾನಗಳನ್ನ, ಅವಮಾನಗಳನ್ನ ಸಹಿಸಿದ್ದೇನೆ ನಾನು ಕೂಡ. ಹಿಂದುತ್ವಕ್ಕೆ ಮತ್ತೆ ಅಧಿಕಾರಕ್ಕೆ ಮರ್ಜೆ ಆಗೋದಿಲ್ಲ. ಎನ್ಕೌಂಟರ್ನ ವರೆಗೆ ರಾಜಕೀಯ ಪ್ರೇರಿತವಾಗಿ ನಡೆದಿರತಕ್ಕಂಥ ಘಟನೆ ನನ್ನ ಕಣ್ಣ ಮುಂದೆ ಇದೆ. ನಾಯಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಣೇಶ್ ಪಿಲಿಕಲ್. ಇವರು ಹಿಂದುತ್ವದ ಫೈರ್ ಬ್ರ್ಯಾಂಡ್, ಪುತ್ತೂರಿನ ಕಾರ್ಯಕರ್ತರ ಪ್ರೀತಿಯ ಅರುಣನ್ನ. ರಾಜ್ಯದಲ್ಲಿ ಹಿಂದುತ್ವ ಅಂದರೆ ತಟ್ಟನೆ ನೆನಪಾಗೋ ಹೆಸರು ಅರುಣ್ ಕುಮಾರ್ ಪುತ್ತಿಲ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಹೌದು, ಚೆನ್ನಾಗಿದ್ದೀರಿ. ಚೆನ್ನಾಗಿರ್ಲಿಕ್ಕೆ ಸಾಧ್ಯವ ಅಂತ, ಯಾಕೆಂದರೆ ಸಾಕಷ್ಟು ಗಡೀಪಾರಿನ ಕೇಸುಗಳು ಮತ್ತು ಸಾಕಷ್ಟು ಗೊಂದಲ ಮೂಡಿಸುವಂಥ ವಾತಾವರಣ ಈ ಮಧ್ಯೆ ಹೇಗಿದೆ? ಕಳೆದ ಸುಮಾರು 30-32 ವರ್ಷಗಳಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಗಡೀಪಾರಿನಂಥ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಬಂಧನ ಮಾಡತಕ್ಕಂಥ, ಒತ್ತಡ ತರತಕ್ಕಂಥ ಬೇರೆ ಬೇರೆ ಸಂಗತಿಗಳನ್ನು ಎದುರಿಸಿರ್ತಕ್ಕಂಥ ಕಾರಣದಿಂದ ನಮಗೇನು ಇದು ಹೊಸತು ಅನ್ನಿಸುವುದಿಲ್ಲ. ನಾವೆಲ್ಲರೂ ಅರ್ಪಣಾ ಮನೋಭಾವದ ಜೊತೆಗೆ ಸಮಾಜದಲ್ಲಿ ತೊಡಗಿಸಿಕೊಂಡವರು. ನಮ್ಮದು ಯಾವುದಿದ್ರೂ ಅರ್ಪಣೆ ಹೊರತು ಪಲಾಯನ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇಲ್ಲದ ಕಾರಣ ನಾವು ಯಾವ ಸವಾಲಿದ್ರೂ ಕೂಡ ಆ ಸಂಘಟನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಬಲಿದಾನ ಆದರೂ ಸರಿ, ಹಿಂದುತ್ವ ಮತ್ತು ಧರ್ಮ ನಮ್ಮ ಅಸ್ಮಿತೆಯ ಭಾಗಕ್ಕೆ ನೋವಾದಾಗ ಯಾವುದೇ ಸವಾಲುಗಳಿದ್ರೂ ಕೂಡ ಸ್ವೀಕಾರ ಮಾಡಿ ಅದಕ್ಕೆ ಉತ್ತರ ಕೊಡತಕ್ಕಂಥ ಶಕ್ತಿ ಭಗವಂತ ಕೊಡು ಅನ್ನತಕ್ಕಂಥ ಅನುಗ್ರಹವನ್ನು ಕೇಳಿಕೊಂಡೇ ನಾವು ಸಂಘಟನೆ, ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಪರಿಣಾಮದಿಂದ ನಮಗೇನು ಇದರಲ್ಲಿ ವಿಶೇಷ ಏನು ಕಾಣುವುದಿಲ್ಲ. ಹಿಂದೂ ನಾಯಕರನ್ನ ಗೂಂಡ ಅಂತಾರೆ, ಜೊತೆಗೆ ಮಧ್ಯರಾತ್ರಿ ಹೋಗಿ ಎಬ್ಬಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸದ್ಯದ ವಾತಾವರಣದಲ್ಲಿ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡ್ತಿರುವ ರೀತಿಗೆ ನಿಮ್ಮ ಉತ್ತರ ಏನು? ಖಂಡಿತ ಅಧಿಕಾರಕ್ಕೋಸ್ಕರ ಯಾವ ರೀತಿಯ ಕೆಲಸ ಕಾರ್ಯವನ್ನು ಒಂದು ಸರ್ಕಾರ ಮಾಡಬಹುದು ಅನ್ನೋದನ್ನು ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಮುಸ್ಲಿಮರ ತುಷ್ಟೀಕರಣದ ವ್ಯವಸ್ಥೆಗೋಸ್ಕರ ಅವರನ್ನ ಸಂತೈಸಿ ಮತ ಬ್ಯಾಂಕ್ಗಳನ್ನಾಗಿ ಅವರನ್ನು ಉಳಿಸಿಕೊಳ್ಳಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳು ಸರ್ಕಾರ ಪ್ರಾಯೋಜಿತವಾಗಿ ಪೊಲೀಸ್ ಇಲಾಖೆಯ ಮುಖಾಂತರ ಆಗ್ತಾ ಇರುವಂಥದ್ದು. ಅದಕ್ಕೆ ಯಾವುದೇ ಎದುರು ಹೋರಾಟಗಳು ಯಾವುದೂ ಇದ್ದರು ಅದನ್ನು ಇಲಾಖೆಯ ಮುಖಾಂತರ ಈ ರೀತಿಯ ಗಡೀಪಾರಿನಂಥ ಆದೇಶಗಳನ್ನು ಕೊಡುವುದರ ಮುಖಾಂತರ ರಾತ್ರೋರಾತ್ರಿ ಮನೆಗೆ ಹೋಗಿ ಆ ಕಾರ್ಯಕರ್ತರನ್ನ ಮನೆಗೆ ಆ ಬಾಗಿಲನ್ನು ಒಡೆದು ಅವರನ್ನು ಇದ್ದಾರಾ ಇಲ್ವೋ ಅನ್ನೋದನ್ನು ನೋಡುವಂಥ ವ್ಯವಸ್ಥೆಯ ಮುಖಾಂತರ ಒಟ್ಟಾರೆಯಾಗಿ ಎಲ್ಲಿವರೆಗೆ ಮುಟ್ಟಿದಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇವತ್ತು 100 ವರ್ಷ. ಇವತ್ತು ಇಡೀ ಹಿಂದೂ ಸಮಾಜ ಗೌರವದಿಂದ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಈ ದೇಶದಲ್ಲಿ ಆಗಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನ್ನುವಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ. ಅದು 100% ಹೌದು. ಆದರೆ ಆ ಸಂಘಟನೆಯ ಹಿರಿಯರ ಮನೆಗೆ, ಒಂದು 70-80 ವರ್ಷದವರ ಮನೆಗೆ ರಾತ್ರೋರಾತ್ರಿ ಪೊಲೀಸರು ಹೋಗಿ ಅವರ ಜೊತೆಗೆ ನಿಂತು ಸೆಲ್ಫಿ ತಗೊಂಡು ಅದನ್ನ ಹಿರಿಯ ಅಧಿಕಾರಿಗಳಿಗೆ ಕಳಿಸಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಡ್ತಾರೆ ಅಂತೇಳಿ. ಆದರೆ ಇದು ಪಾಕಿಸ್ತಾನವ, ಇದು ಭಾರತವ, ಏನು ಅನ್ನುವಂಥದ್ದು ಇವತ್ತು ಸಮಾಜ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಸಾಂದರ್ಭಿಕ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಇವೆಲ್ಲವೂ ಕೂಡ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಲಿಕ್ಕೆ ಮಾಡುವಂಥ ಕೆಲಸ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಖಂಡಿತ. ಆದರೆ ಅದು ಅಂತಿಮವಾಗಿ ಹಿಂದೂ ನಾಯಕರನ್ನ ಒಂದು ಪ್ರಚಾರದ ದೃಷ್ಟಿಯಲ್ಲಿ ಉಪಯೋಗ ಆಗುವಂಥ ಕೆಲಸ ಕೂಡ ನಡೀತಾ ಇದೆ.
ಒಂದು ಲೆಕ್ಕದಲ್ಲಿ ನೋಡ್ತಾ ಹೋದ್ರೆ ಅದು ಹಿಂದೂ ನಾಯಕರಿಗೆ ಒಂದಷ್ಟು ಪ್ಲಸ್ ಕೂಡ ಆಗ್ತಾ ಇದೆಯಾ ಅಂತ. ಖಂಡಿತ ಇಲ್ಲ. ಈಗ ಹಿಂದೂ ಸಂಘಟನೆಯಲ್ಲಿರುವವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜವಾಬ್ದಾರಿಯಲ್ಲಿ ಇರುವವರು ಯಾರೂ ಕೂಡ ಪ್ರಚಾರಕ್ಕೋಸ್ಕರ ಈ ಸಮಾಜದಲ್ಲಿ ಕೆಲಸ ಮಾಡಿದವರು ಅಲ್ಲ. ಅನೇಕ ನಮ್ಮ ಕಣ್ಣ ಮುಂದೆ ನೂರಾರು ಘಟನೆಗಳು ನೆನಪು ಬರುತ್ತೆ. ಆ ಯೋಚನೆಯನ್ನ ಸಾಕಾರಗೊಳಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ತ್ಯಾಗಗಳು, ಬಲಿದಾನಗಳು ಆಗಿರತಕ್ಕಂಥ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾರಣಗಳನ್ನು, ಬೇರೆ ಬೇರೆ ಹೇಳಿಕೆಗಳನ್ನು ಕೊಡತಕ್ಕಂಥ, ಪ್ರಚಾರವನ್ನು ತಗೊಳ್ತಾರೆ ಅನ್ನತಕ್ಕಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡತಕ್ಕಂಥ ವ್ಯವಸ್ಥೆ ಇರಬಹುದು. ಆದರೆ ಅದು ಸ್ವಾರ್ಥಿಗಳು ಆ ಮಾತನ್ನ ಆಡ್ಬೋದು ವಿನಃ ಒಬ್ಬ ಸಂಘಟನೆಯ ಮೇಲೆ ವಿಶ್ವಾಸ, ಒಂದು ವ್ಯವಸ್ಥೆಯ ಮೇಲೆ ವಿಶ್ವಾಸ ಇಟ್ಟುಕೊಂಡು ಕೆಲಸ ಮಾಡುವ ಆ ರೀತಿಯ ಪ್ರಯತ್ನವನ್ನ ಯಾವತ್ತೂ ಕೂಡ ಮಾಡಲಾರ. ಅದು 100ಕ್ಕೆ 100 ಪ್ರಚಾರಕ್ಕೋಸ್ಕರ ನಡೆಯುವಂಥದ್ದು ಅನ್ನುವಂಥದ್ದು ತಪ್ಪು ಅಂತ ನಾನು ಅಂದುಕೊಂಡಿದ್ದೀನಿ. ಓಕೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಈ ಹಿಂದುತ್ವ ಅನ್ನೋ ಪದಕ್ಕೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಕೊಡುವಂತ ಕೆಲಸ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರ ಪ್ರಕಾರ ಹಿಂದುತ್ವ ಅಂದ್ರೆ ಏನು? ಹಿಂದುತ್ವಕ್ಕೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಕೊಡುವಂತಹ ವ್ಯಾಖ್ಯಾನ ಏನು? ಹಿಂದುತ್ವ ಅಂದ್ರೆ ಹಿಂದೂಗಳ ಜೀವನ ಪದ್ಧತಿ. ಇವತ್ತು ಹಿಂದೂ ಅಂದ ತಕ್ಷಣ ವಸುದೈವ ಕುಟುಂಬಕಂ ಅನ್ನುವಂತ ಪ್ರಶ್ನೆ ಸಮಾಜದ ಮುಂದೆ ಕಾಣ್ತದೆ. ಹಿಂದೂ ಪದ ಬಂದ ತಕ್ಷಣ ತ್ಯಾಗ ಮನೋಭಾವದ ಆ ಕಲ್ಪನೆ ಬರುತ್ತೆ. ಹಿಂದೂ ಅಂದ ತಕ್ಷಣ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಪ್ರಯತ್ನದ ಕೆಲಸ ಕಾರ್ಯಗಳು ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳುವಂಥದ್ದು ಹಿಂದೂ ಅಂತ ಹೇಳಿದ್ರೆ ಅದು ಜೀವನ ಪದ್ಧತಿ. ನಾವು ಪರೋಪಕಾರವನ್ನ ಮಾಡುವಂಥದ್ದು, ಈ ರಾಷ್ಟ್ರದ ಸಂಸ್ಕೃತಿಯನ್ನ, ಈ ರಾಷ್ಟ್ರದ ಗೌರವವನ್ನ ಎತ್ತಿ ಹಿಡಿಯತಕ್ಕಂಥ ಪ್ರಯತ್ನ, ಒಟ್ಟಾರೆಯಾಗಿ ರಾಷ್ಟ್ರೀಯತೆಯ ಮುಖಾಂತರ ಇಡೀ ಸಮಾಜದಲ್ಲಿ ಪರಿವರ್ತನೆ ಮಾಡ್ತಾ ಮಾಡ್ತಾ ಈ ದೇಶದ ಗೌರವ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು ಮತ್ತು ಜಗತ್ತಿಗೆ ನೇತೃತ್ವ ಕೊಡತಕ್ಕಂಥ ಶಕ್ತಿ ಬರಬೇಕು ಅನ್ನತಕ್ಕಂಥ ಆಶಯ ಇವತ್ತು ಹಿಂದುತ್ವದ ಮುಖಾಂತರ ಆಗಬೇಕು ಅನ್ನುವಂಥದ್ದು ನನ್ನ ಯೋಚನೆ. ಇನ್ನೊಂದು ಕಡೆಗಳಲ್ಲಿ ಹಿಂದುತ್ವ ಅಂದ್ರೆ ಇನ್ನೊಂದು ಧರ್ಮವನ್ನ, ಹಿಂದುತ್ವ ಅಂದ್ರೆ ಇನ್ನೊಂದು ಧರ್ಮವನ್ನ ವಿರೋಧ ಮಾಡುವಂಥದ್ದು ಅನ್ನೋ ಪ್ರಶ್ನೆ ಕೂಡ ಜನರಲ್ಲಿದೆ. ಖಂಡಿತ ಅಲ್ಲ. ಇವತ್ತು ನೂರಾರು ಸಂಗತಿಗಳು ನಡೆದಿರತಕ್ಕಂತಹ ವಿದ್ಯಮಾನಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಮತ ಸಂಪ್ರದಾಯದವರನ್ನ ಈ ದೇಶದಲ್ಲಿ ಬದುಕುವುದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ, ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಇವತ್ತು ಅವರವರ ಆಚಾರಗಳು, ಅವರವರ ಧಾರ್ಮಿಕ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಧರ್ಮ ವಿಶ್ವದಲ್ಲಿ ಇದ್ರೆ ಅದು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮ. ಆ ಹಿನ್ನೆಲೆಯಲ್ಲಿ ಇನ್ನೊಂದು ಧರ್ಮವನ್ನ ಹೀಯಾಳಿಸುವಂಥದ್ದು, ಇನ್ನೊಂದು ಧರ್ಮದ ಮೇಲೆ ಆಕ್ರಮಣ ಮಾಡುವಂಥದ್ದು ಅನ್ನುವಂಥ ಪ್ರಶ್ನೆ ಬಂದಾಗ ಅದು 100ಕ್ಕೆ 100 ಸುಳ್ಳು. ಹಿಂದೂ ಧರ್ಮದಲ್ಲಿ ಆ ರೀತಿಯ ಮಾನಸಿಕತೆ ಯಾರಲ್ಲೂ ಕೂಡ ಇಲ್ಲ. ನೂರಾರು ಸಂಗತಿಗಳು, ಬೆಳವಣಿಗೆಗಳ ನಡುವೆ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂತಹ ನೋವುಗಳು, ಅಪಮಾನಗಳು, ಅವಮಾನಗಳು, ಈ ರೀತಿಯ ಪ್ರಯತ್ನಗಳು ನಡೆದಂತಹ ಸಂದರ್ಭದಲ್ಲಿ ಕೂಡ ಸಹನೆಯ ಮುಖಾಂತರ ಹಿಂದುತ್ವ ಏನು ಅನ್ನೋದನ್ನ ಇತರ ಮತ ಸಂಪ್ರದಾಯದವರಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ರೆ ಅದು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಮಾತ್ರ. ಅದಕ್ಕೋಸ್ಕರ ಇವತ್ತು ಈ ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಗೌರವ ಜಗತ್ತಿನಲ್ಲಿ ಇರುವಂಥದ್ದು. ಇವತ್ತು ಜಗತ್ತು ಅಪೇಕ್ಷೆ ಪಡುತ್ತೆ ಈ ರೀತಿಯ ಧರ್ಮ, ಈ ರೀತಿಯ ಸಂಸ್ಕಾರ ನಮ್ಮಲ್ಲಿ ಕೂಡ ಇರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಪಾಶ್ಚಾತ್ಯರು ಕೂಡ ನಮ್ಮ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಈ ದೇಶಕ್ಕೆ ಗೌರವ ಕೊಡತಕ್ಕಂಥ ವಿದ್ಯಮಾನಗಳು ನಡೀತಾ ಇರುವಂಥದ್ದು ಈ ಧರ್ಮದ ಮೇಲಿನ ವಿಶ್ವಾಸ ಮತ್ತು ಧರ್ಮದ ಮೇಲಿನ ನಂಬಿಕೆಯ ಆಧಾರದಲ್ಲಿ. ಆ ಹಿನ್ನೆಲೆಯಲ್ಲಿ ಯಾವತ್ತೂ ಕೂಡ ಇತರ ಮತ ಸಂಪ್ರದಾಯದವರ ಮೇಲೆ ದಾಳಿ ಮಾಡೋದಕ್ಕ, ಆಕ್ರಮಣ ಮಾಡೋದಕ್ಕ ಇರತಕ್ಕಂಥ ವ್ಯವಸ್ಥೆ ಸನಾತನವಾಗಿರ್ತಕ್ಕಂಥ ಧರ್ಮದಲ್ಲಿ ಇಲ್ಲ. ಹಿಂದುತ್ವದ ನಾನು ವ್ಯಾಖ್ಯಾನವನ್ನು ಯಾಕೆ ಆಗಿಂದ ಕೇಳ್ತಾ ಇದ್ದೇನೆ ಅಂದರೆ, ಓಟ್ ರಾಜಕೀಯ ವ್ಯವಸ್ಥೆಗೆ ಅಂತ ಬಂದಾಗ ಬಿಜೆಪಿಯವರು ಹಿಂದುತ್ವದ ಹೆಸರಲ್ಲಿ ಗೆಲ್ತಾರೆ, ಆಮೇಲೆ ಕಾರ್ಯಕರ್ತರನ್ನ ಮರೆತು ಬಿಡ್ತಾರೆ. ಗೆದ್ದ ಮೇಲೆ ಹಿಂದುತ್ವ ಎಲ್ಲಿ ಹೋಗುತ್ತೆ? ಇದು ಸಾಮಾನ್ಯರ ಪ್ರಶ್ನೆ. ಅದು ಯಾಕೆಂತ ಹೇಳಿದ್ರೆ, ಒಂದು ಕಾರ್ಯಕರ್ತನಿಗೆ ಏನೋ ಒಂದು ತೊಂದರೆ ಆದಾಗ ಒಂದು ಗುಂಪಾಗಿ ಅಥವಾ ಲೀಡರ್ಶಿಪ್ ತಗೊಂಡು ಅದನ್ನು ಎದುರಿಸುವಂಥ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಇದೆ. ಇದಕ್ಕೆ ರಾಜಕೀಯಕ್ಕೆ ಹೋದ್ಮೇಲೆ ಅದು ಯಾಕೆ ಬದಲಾಗುತ್ತೆ? ಈ ಥರದ ಯೋಚನೆ ಯಾಕೆ? ಅಧಿಕಾರದ ವ್ಯವಸ್ಥೆಯ ದೃಷ್ಟಿಕೋನದಿಂದ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೆದಿರುವಂಥದ್ದು ಸಹಜ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಸುಮಾರು 60-70 ವರ್ಷಗಳ ಈ ರಾಷ್ಟ್ರದ ರಾಜಕಾರಣದಲ್ಲಿ ಅಧಿಕಾರಕ್ಕೋಸ್ಕರ
ವಂಶ ಪಾರಂಪರ್ಯದ ಆಡಳಿತಕ್ಕೋಸ್ಕರ ಬೇರೆ ಬೇರೆ ಸಂಗತಿಗಳ ನಡುವೆ ಅಧಿಕಾರವನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯವನ್ನ ಮಾಡಿರುವಂಥದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಹೌದು. ಪ್ರಾಯಶಃ ಈ ರಾಷ್ಟ್ರದಲ್ಲಿ ಬದಲಾವಣೆ ಆಗಬೇಕು, ಒಬ್ಬ ಈ ರಾಷ್ಟ್ರದ ಏಕತೆಯನ್ನ ಬಯಸತಕ್ಕಂಥ, ಈ ರಾಷ್ಟ್ರದ ಅಭ್ಯುದಯವನ್ನ ಬಯಸತಕ್ಕಂಥ ಒಬ್ಬ ನಾಯಕ ಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ರಾಷ್ಟ್ರದ ಪ್ರಧಾನಿಯನ್ನ ಆರಿಸತಕ್ಕಂಥ ಇವತ್ತು 11 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಆ ವಾತಾವರಣವನ್ನ ನಾವೆಲ್ಲ ಇವತ್ತು ಮೆಲುಕು ಹಾಕಬೇಕಾಗಿರ್ತಕ್ಕಂಥ ಸಂದರ್ಭ ಅಂತ ನಾನು ಭಾವಿಸಿದ್ದೇನೆ. ರಾಜಕಾರಣದಲ್ಲಿ ಅಧಿಕಾರದ ದೃಷ್ಟಿಕೋನದಿಂದ ನೀವು ಹೇಳಿದಂತಹ ನೂರಾರು ಸಂಗತಿಗಳು ಖಂಡಿತವಾಗಿ ಆಗಿರುವಂಥದ್ದು ಸಹಜ. ಆದರೆ ಕಾರ್ಯಕರ್ತರ ಮಾನಸಿಕತೆಗಳು, ಹಿಂದುತ್ವ ಅಂದ್ರೆ ಏನು ಅನ್ನೋದನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಧರ್ಮ ಮತ್ತು ಹಿಂದುತ್ವವನ್ನ, ಆ ಕೇಸರಿ ಧ್ವಜವನ್ನ ಇಟ್ಟುಕೊಂಡು ಆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ರಸ್ತೆಗೆ ಇಳಿದು ಹೋರಾಟಗಳು, ಸಂಘರ್ಷಗಳನ್ನ ಮಾಡಿದ್ದಾನೆ ಹೊರತು ಅಧಿಕಾರಕ್ಕೋಸ್ಕರ ಯಾವುದನ್ನು ಆ ದೇವದುರ್ಲಭ ಕಾರ್ಯಕರ್ತ ಮಾಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಯೋಚನೆಯನ್ನ ಮಾಡಿದೆ. ಹಿಂದುತ್ವವನ್ನ ಬಿಟ್ಟು ಯಾವುದನ್ನು ಕೂಡ ಅಪೇಕ್ಷೆಯನ್ನ ಮಾಡಬಾರದು, ಅಧಿಕಾರಕ್ಕೋಸ್ಕರ ಕೂಡ ಹಿಂದುತ್ವವನ್ನ ಮರೆಯುವಂತ ಕೆಲಸ ಕಾರ್ಯಗಳು ಆಗಬಾರದು ಅಂತಕ್ಕಂಥ ಯೋಚನೆಯಲ್ಲಿ ಸೂಚನೆ ಕೊಡತಕ್ಕಂಥ ಕೆಲಸ ಕಾರ್ಯ ಮತ್ತು ಸಮಾಜವನ್ನ ಮುನ್ನಡೆಸ್ತಕ್ಕಂಥ ಕೆಲಸ ಕಾರ್ಯ ಆಗಿದೆ. ಮುಂದಿನ ದಿವಸದಲ್ಲಿ ನಡೆದಿರತಕ್ಕಂಥ ಬೆರಳೆಣಿಕೆಯ ವಿದ್ಯಮಾನಗಳು ಆಗುವುದಿಲ್ಲ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಹಿಂದೂ ಸಮಾಜ ಇದೆ. ಈ ಪುತ್ತಿಲರನ್ನು ನೋಡುವಾಗ ತುಂಬಾ ಅನುಕೂಲವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇವರಿಗೆಲ್ಲ ಈ ಹೋರಾಟ ಯಾಕೆ? ಯಾವುದಾದ್ರೊಂದು ವ್ಯವಹಾರ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ಬೋದಲ್ಲ, ಯಾಕೆ ಕಾರ್ಯಕರ್ತರ ಜೊತೆ ಇಡೀ ರಾತ್ರಿ ಹೊತ್ತಾಗ್ಲಿ ಬೆಳಗಿನ ಹೊತ್ತು ಓಡಾಟ ಯಾಕೆ? ನಿಮಗೆ ಈ ಒಂದು ಇಚ್ಛೆ ಯಾಕೆ ಬಂತು ಅಂತ? ನಾನು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಗುರೂಜಿಯವರು, ಹೆಡಗೇವಾರ್ ಅವರು, ಅವರ ಇನ್ಸ್ಪಿರೇಷನ್ನ ಮುಖಾಂತರ ನಾವು ಸಮಾಜದ ಜೊತೆಗೆ ಗುರುತಿಸಿಕೊಂಡವರು. ನೀವು ಹೇಳಿದಾಗೆ ನಮ್ಮಷ್ಟಕ್ಕೆ ನಾವು ಇರಬಹುದಿತ್ತು, ಮನೆಯವರ ಜೊತೆಗೆ ಸಂತೋಷದಿಂದ ವೈಯಕ್ತಿಕವಾಗಿರ್ತಕ್ಕಂಥ ಜೀವನವನ್ನು ಇರಬಹುದಿತ್ತು. ಆದರೆ ಇವತ್ತು ಸಂಘ ಕೊಟ್ಟಿರ್ತಕ್ಕಂಥ ತ್ಯಾಗ, ಆ ಸಂಘ ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಯ ಫಲವಾಗಿ ಇವತ್ತು ಹಿಂದೂ ಸಮಾಜ ಇದೆ ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದ್ದ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ತಲೆ ಎತ್ತಿ ಸಮಾಜದಲ್ಲಿ ಬದುಕತಕ್ಕಂಥ ವಾತಾವರಣ ಇದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ನಮ್ಮ ಜನಾಂಗ, ಮುಂದಿನ ನಮ್ಮ ಪೀಳಿಗೆ ಕೂಡ ಸುಸಂಸ್ಕೃತರಾಗಿರಬೇಕು. ಅವರು ಕೂಡ ಈ ಸಮಾಜದಲ್ಲಿ ಹಿಂದೂ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ತಲೆ ಎತ್ತಿ ನಡೆಯತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ನಮ್ಮ ತ್ಯಾಗವು ಕೂಡ ಸಮಾಜಕ್ಕೆ ಇರಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಡೆದಿದೆ. ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ABVPಯ ಕಾರ್ಯಕರ್ತನಾಗಿ, ನಂತರದ ದಿವಸಗಳಲ್ಲಿ BMS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಜಾಗರಣ ವೇದಿಕೆ, ಭಾರತೀಯ ಜನತಾ ಪಕ್ಷ, ಈ ರೀತಿಯ ಸಂಸ್ಕಾರ ಭಾರತಿ, ಈ ರೀತಿಯ ಎಲ್ಲ ಸಂಘಟನೆಗಳಲ್ಲಿ ಸಕ್ರಿಯನಾಗಿ ತೊಡಗಿಸಿಕೊಂಡು ಸಮಾಜದ ಕೆಲಸವನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದರ ಪರಿಣಾಮ ನಮಗೆ ಇವತ್ತು ಸಮಾಜ ಗೌರವ ಕೊಡುತ್ತೆ. ಯಾವುದೇ ಕಾರಣ ಕೂಡ ನನ್ನನ್ನು ಬಿಟ್ಟು ಹಾಕತಕ್ಕಂಥ ವ್ಯವಸ್ಥೆ ಹಿಂದೂ ಸಮಾಜ ಮಾಡುವುದಿಲ್ಲ ಅನ್ನೋದಕ್ಕೆ ನೂರಾರು ಸಂಗತಿಗಳು ಕಣ್ಣ ಮುಂದೆ ಇದೆ. ಅದಕ್ಕೋಸ್ಕರ ನನಗೆ ಹೆಮ್ಮೆ ಇದೆ. ಸಾಕಷ್ಟು ನೋವುಗಳನ್ನ, ಅಪಮಾನಗಳನ್ನ, ಅವಮಾನಗಳನ್ನ ಸಹಿಸಿದ್ದೇನೆ ನಾನು ಕೂಡ. ಎನ್ಕೌಂಟರ್ನ ವರೆಗೆ ರಾಜಕೀಯ ಪ್ರೇರಿತವಾಗಿ ನಡೆದಿರತಕ್ಕಂಥ ಘಟನೆ ನನ್ನ ಕಣ್ಣ ಮುಂದೆ ಇದೆ. ಆದರೆ ಆ ಸಂದರ್ಭದಲ್ಲಿ ಮನೆಯವರ ಬದುಕು ಹೇಗಿರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನೋವಿತ್ತು ನನ್ನಲ್ಲಿ ಕೂಡ. ಆದರೆ ಆ ಭಗವಂತ ಎಲ್ಲವನ್ನ ಕೂಡ ನೋಡ್ತಾನೆ, ಭಗವಂತನೇ ಇದಕ್ಕೆ ಉತ್ತರ ಕೊಡ್ತಾನೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಯಾವುದೇ ಸವಾಲು ಇದ್ರೂ ಕೂಡ ನಾನು ಸ್ವೀಕಾರ ಮಾಡಿ ಮುಂದೆ ಬಂದಿದ್ದೇನೆ ಈ ಸಮಾಜದ ಕೆಲಸದಲ್ಲಿ. ಸಮಾಜ ನನಗೆ ಆಶೀರ್ವಾದ ಯಾವತ್ತೂ ಕೂಡ ಮಾಡಿದೆ, ಮುಂದಿನ ದಿವಸದಲ್ಲಿ ಮಾಡ್ತದೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ನಾನು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅಧಿಕಾರಕ್ಕೋಸ್ಕರ ಯಾವುದೇ ಅಪೇಕ್ಷೆ ನನ್ನಲ್ಲಿ ಇರಲಿಲ್ಲ. ಯಾರ ಹಿಂದೆಯ ಹೋಗಿದ್ರೆ ನಾನು ಯಾವಾಗ MLA ಆಗಬಹುದಿತ್ತು, ಯಾವುದೇ ಹುದ್ದೆಯನ್ನು ನಾನು ಅನುಭವಿಸಬಹುದಿತ್ತು. ಆದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆಗೆ ಇದ್ದಿರತಕ್ಕಂಥ ಕಾರಣಕ್ಕೆ ಆ ಕಾರ್ಯಕರ್ತನ ಮಾನಸಿಕತೆ ಏನು ಅನ್ನೋದನ್ನು ನಾನು ಅರಿತಿದ್ದೇನೆ. ಅದಕ್ಕೋಸ್ಕರ ಅಧಿಕಾರವನ್ನ ಬಯಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನಾನಲ್ಲ. ನನ್ನಲ್ಲಿ ಭಾರಿಯಷ್ಟು ಸಂಪತ್ತುಗಳು, ನಾನು ಅಗರ್ಭ ಶ್ರೀಮಂತ ಯಾರಲ್ಲ. ನಾನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸಾಮಾನ್ಯ ಕುಟುಂಬದಲ್ಲಿ ನಾನು ಕೂಡ ಬೆಳೆದು ಬಂದವನು. ಐಶ್ವರ್ಯದ ಅಥವಾ ಸಂಪತ್ತಿನ ವಾತಾವರಣದಲ್ಲಿ ಬೆಳೆದವನಲ್ಲ. ಸುಮಾರು 5 ಕಿಲೋಮೀಟರ್ಗಳ
ದೂರಕ್ಕೆ ನಡೆದು ಬೆಳಿಗ್ಗೆ ನಾನು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಹಾಲನ್ನ ಸೊಸೈಟಿಗೆ ಹಾಕಿ ಮನೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಬೆಳಿಗ್ಗೆ ನಿಭಾಯಿಸಿ ಶಾಲೆಗೆ ಹೋಗಿ ನನ್ನ ಒಂದು ಹಂತದ ವಿದ್ಯಾರ್ಥಿ ಜೀವನವನ್ನ ಮಾಡಿದ್ದೇನೆ. ಮುಂದಿನ ದಿವಸದಲ್ಲಿ ಎಲ್ಲವನ್ನ ಕೂಡ ಈ ಸಮಾಜದ ನನ್ನ ಕೆಲಸ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ, ಪಕ್ಷ ಇದರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಿರ್ತಕ್ಕಂಥ ಪರಿಣಾಮ ಇವತ್ತು ಸಮಾಜ ನನ್ನ ಮೇಲೆ ಭರವಸೆಯನ್ನು ಇಟ್ಟಿದೆ. ಆ ಭರವಸೆಗೆ ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುತ್ತೆ. ಓಕೆ, ನೀವು ಎನ್ಕೌಂಟರ್ನ ವಿಷಯವನ್ನು ಈಗ ಪ್ರಸ್ತಾಪ ಮಾಡಿದ್ರಿ. ಇಂತಹ ಘಟನೆ ನಡೆದದ್ದು ನೀವು ಹಿಂದುತ್ವದ ಒಂದು ಆಚರಣೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಆದರೆ ನಿಮ್ಮ ಎನ್ಕೌಂಟರ್ನ ಉದ್ದೇಶ ಇದ್ದದ್ದು ಕೂಡ ಹಿಂದುತ್ವದ ಕಾರಣದಿಂದ ಅಧಿಕಾರಕ್ಕೆ ಬಂದಾಗ. ಈಗ ಪ್ರಶ್ನೆ ಇರೋದು, ಹಿಂದುತ್ವಕ್ಕೆ ಮತ್ತೆ ಅಧಿಕಾರಕ್ಕೆ ಮರ್ಜೆ ಆಗೋದಿಲ್ವಾ? ಏನು ಈ ಒಂದು ವಿಷಯಗಳು ತುಂಬ ಹಿಂದೂ ಕಾರ್ಯಕರ್ತ ಕೂಡ ಚರ್ಚೆ ಮಾಡ್ತಾನೆ. ಅಧಿಕಾರಕ್ಕೆ ಹೋದ್ಮೇಲೆ ಮರ್ತು ಬಿಡ್ತಾರೆ. ಈ ಹಿಂದುತ್ವವನ್ನು ಉಳಿಸುವಂತ ಕೆಲಸ ಅಧಿಕಾರದಲ್ಲಿ ಇದ್ದವರಿಂದ ನಡೀತಾನೆ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಇದೆ. ಖಂಡಿತ ಕೆಲವೊಂದು ಸಂದರ್ಭದಲ್ಲಿ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರನೇ ಇರತಕ್ಕಂಥ ಬೆರಳೆಣಿಕೆಯ ವ್ಯಕ್ತಿಗಳಿಂದ ಈ ರೀತಿಯ ಚಟುವಟಿಕೆಗಳು ನಡೆದಿರ್ಬೋದು. ಆದರೆ ಎಲ್ಲರನ್ನ ಇದಕ್ಕೆ ಹೋಲಿಕೆ ಮಾಡಿದ್ದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮುಂದೆ ಕಾಣುವಂಥದ್ದು ವಾಜಪೇಯಿ ಅವರ ರಾಜಕಾರಣ, ಅಡ್ವಾಣಿಯವರ ರಾಜಕಾರಣ, ಮುರಳಿ ಮನೋಹರ್ ಜೋಶಿ ಅವರ ರಾಜಕಾರಣ, ಯೋಗಿಯವರ ರಾಜಕಾರಣ. ಈ ರೀತಿಯ ಮಾನಸಿಕತೆಯ ಜೊತೆಗೆ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಾಯಕರುಗಳ ಆ ಯೋಚನೆಯು ಬೇರೆ ಇದೆ. ಆದರೆ ಇವತ್ತು ಸ್ವಾರ್ಥಕ್ಕೋಸ್ಕರ ಅಧಿಕಾರದ ದಾಹದಿಂದ ಇರತಕ್ಕಂತಹ ರಾಜಕಾರಣದಲ್ಲಿ ಅಧಿಕಾರವನ್ನು ಪಡೆದಿರುವವರು ನಮ್ಮ ಅಧಿಕಾರ ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಈ ರೀತಿಯ ಕೆಲವು ಕೆಟ್ಟ ಕೆಲಸಗಳನ್ನ ಮಾಡಿರುವಂಥದ್ದು ಇವತ್ತು ಕಾರ್ಯಕರ್ತರಿಗೂ ನೋವಿದೆ. ಒಮ್ಮೆ ಮಾಡಿರ್ತಕ್ಕಂಥ ತಪ್ಪು ಮತ್ತೊಮ್ಮೆ ಅವ ಮಾಡಲಾರ ಅನ್ನತಕ್ಕಂಥ ವಿಶ್ವಾಸದಲ್ಲಿ ಈಗ ಕಾರ್ಯಕರ್ತರು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಮನೆಯಲ್ಲಿ ಹೇಳಲ್ವ, ಹೊರ ಬುಡ್ದು ಬಲೆ ಮಾತಾ ಕಿರಿಕಿರಿ ರಗಳೆ ನೆಮ್ಮದಿಯಾಗಿರುವ ಮಾತಾಡಲ್ವ? ಅದು ಮನೆಯ ವೈಯಕ್ತಿಕ ಜೀವನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇದು ಇರುವಂಥದ್ದು. ನಮಗೆ ಕೂಡ, ನಾನು ಕೂಡ ಗೃಹಸ್ಥಾಶ್ರಮ ತೊರಿಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಿರ್ಧಾರವನ್ನು ಮಾಡಿರುವ, ಮದುವೆ ಆಗುದಿಲ್ಲ, ಏಕಾಂಗಿಯಾಗಿ ಇರಬೇಕು ಅಂತಕ್ಕಂಥ ಯೋಚನೆಯ ನಡುವೆ ನಾನು ಬೆಳೆದವ. ಆದರೆ ಹಿರಿಯರ, ನಮ್ಮ ಕುಟುಂಬದವರ ಅಪೇಕ್ಷೆಯ ಮೇರೆಗೆ ಮತ್ತೆ ನಾನು ಸಂಸಾರವನ್ನ ಮಾಡಿರುವಂಥದ್ದು. ಆದರೆ ನಮಗೆ ಆ ರೀತಿಯ ನೋವು ನನಗೆ ಇವತ್ತು ಕಾಡ್ತಾ ಇದೆ. ನಾನು ಮನೆಯವರಿಗೆ ಸಮಯವನ್ನು ಕೊಡ್ಲಿಲ್ಲ, ಮಕ್ಕಳ ಜೊತೆಗೆ ಇರಲಿಲ್ಲ. ಆದರೆ ಆ ಮದುವೆಯ ನಂತರದ ಜೀವನವನ್ನ ಕೂಡ, ವೈಯಕ್ತಿಕ ಜೀವನವನ್ನ ನಾವು ಅವರ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಇರ್ಲಿಲ್ಲ ಅನ್ನತಕ್ಕಂಥ ನೋವು ನನಗೂ ಕೂಡ ಇದೆ. ಅದು ನನ್ನಿಂದ 100 ಪಾಲು ಅವರಿಗೆ ಇರ್ಬೋದು. ಆದ್ರೆ ಯಾವುದನ್ನು ಕೂಡ ಇಷ್ಟವರೆಗೆ ಅವರು ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡಿಲ್ಲ. ನಾನು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ನಾವು ಮದುವೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಯ ತನಕ ನಾನು ಕೂಡ ನನ್ನ ಪತ್ನಿಯ ಜೊತೆಗೆ ಕೆಲವೊಂದು ಕಾರ್ಯದಲ್ಲಿ ನಾನು ಕೂಡ ಭಾಗವಹಿಸಿ, ಆ ಸಂದರ್ಭದಲ್ಲಿ ಅವಳು ನನ್ನ ಜೊತೆಗೆ ಇದ್ದ ಕಾರಣ ನನ್ನ ಯೋಚನೆಗಳು, ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಪೂರ್ಣವಾಗಿ ಅರಿತುಕೊಂಡಿದ್ದಾಳೆ ಅಂತ ನಾನು ಭಾವಿಸಿದ್ದೇನೆ. ಯಾವತ್ತು ಕೂಡ ನಾವು ಬೆಳಿಗ್ಗೆ 8 ಗಂಟೆಗೆ ನಾನು ಮನೆಯಿಂದ ಹೊರಟ್ರೆ ರಾತ್ರಿ 12ರಿಂದ 2 ಗಂಟೆಯ ಒಳಗಡೆ ಮನೆಗೆ ಹೋಗುವಂಥದ್ದು ತೀರಾ ವಿರಳ. ಇದು ದಿನನಿತ್ಯದ ಕಾರ್ಯಕ್ರಮಗಳು. ಸುಮಾರು 10ರಿಂದ 28 ಕಾರ್ಯಕ್ರಮದವರೆಗೆ ನಾನು ದಿವಸದಲ್ಲಿ ಭಾಗವಹಿಸ್ತೇನೆ. ಆದ್ರೆ ಯಾವುದೇ ಒಂದು ಬೆಳಿಗ್ಗೆ 5 ಗಂಟೆಯವರೆಗೆ ಬರದಿದ್ರೆ ನನಗೆ ಮನೆಯಿಂದ ಫೋನ್ ಬರ್ತದೆ ಹೊರತು ಅಲ್ಲಿಯವರೆಗೆ ನಾನು ಮನೆಗೆ ಹೋಗದಿದ್ರು ಕೂಡ ಅವರು ವಿಶ್ವಾಸದಲ್ಲಿ ಇರ್ತಾರೆ. ಆ ನಂಬಿಕೆ ನನಗೆ ಇವತ್ತು ಇನ್ನಷ್ಟು ಕೆಲಸವನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದೆ. ನಮ್ಮ ಹಿರಿಯರಾಗ್ಲಿ ಎಲ್ಲರೂ ಕೂಡ ನಮ್ಮ ಕೆಲಸ ಕಾರ್ಯಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವವರು ಯಾರು ಇಲ್ಲ. ಆಗಿರತಕ್ಕ ಆ ಕಾರಣಕ್ಕೋಸ್ಕರ ನಾನು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇರುವೆ. ಓಕೆ, ಈಗ ಸಾಮಾನ್ಯವಾಗಿ ಸಣ್ಣ ವಯಸ್ಸಲ್ಲಿರುವಾಗ ಮಕ್ಕಳಿಗೆ ಬೇರೆ ಬೇರೆ ಕನಸಿರ್ತದೆ. ಕೆಲವರಿಗೆ ಮಿಲಿಟರಿಗೆ ಹೋಗ್ಬೇಕು ಅಂತ ಕನಸಿರ್ತದೆ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಹೀಗೆ ಬೇರೆ ಬೇರೆ ಕನಸಿರ್ತದೆ. ನಿಮಗೆ ಆವಾಗ ಬರೀ ಹೋರಾಟ ಮಾಡಬೇಕು, ಲೀಡರ್ ಆಗಬೇಕು ಅನ್ನೋ ಕನಸು ಇತ್ತ, ಅಥವಾ ಆಕಸ್ಮಿಕವಾಗಿ ಬರ್ತಾ ಹೋಗಿದ್ದ? ಹೇಗೆ? ನಾವು ಕೃಷಿಕ ಕುಟುಂಬ ನಮ್ದು. ನಾವು ಎಳೆಯ ವಯಸ್ಸಿನಿಂದಲೇ ಕೂಡ ಕೃಷಿ ಆಧಾರಿತವಾಗಿ ಬದುಕಿರುವುದು. ಹೈನುಗಾರಿಕೆ ಇತ್ತು, ಸುಮಾರು 10-15 ಹಸುಗಳಿತ್ತು. ನಾನು ಕೂಡ ಹಾಲು ಕರಿತಾ ಇದ್ದೆ. ಹಾಲು ಕರೆದು ಅದನ್ನು ಸೊಸೈಟಿ ಹಾಕತಕ್ಕಂತ ಕೆಲಸವನ್ನು ಮಾಡಿದ್ದೆ. ಆದ್ರೆ ಆ ಸಂದರ್ಭದಲ್ಲಿ ನಮಗೆ ಯೋಚನೆಗಳಿದ್ದವು. ಬೇರೆ ಬೇರೆ ವ್ಯವಸ್ಥೆಗೆ ನಮ್ಮ
ಬದುಕು ಇರಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಕನಸುಗಳಿದ್ರು. ಆದರೆ ಹಣಕಾಸಿನ ಆ ಸಮಸ್ಯೆಗಳನ್ನ ನೋಡತಕ್ಕಂಥ ಇಂಜಿನಿಯರ್ ಡಾಕ್ಟರ್ ಆಗಬೇಕಾಗಿದ್ರೆ ಇವತ್ತು ಆ ಸಂದರ್ಭದಲ್ಲಿ ಕೂಡ ಲಕ್ಷಾಂತರ ರೂಪಾಯಿಯನ್ನ ಆ ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯನ ಆಗಿ ಸಮಾಜದಲ್ಲಿ ಬದುಕಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇದ್ದಿರ್ತಕ್ಕಂಥ ಕಾರಣಕ್ಕೋಸ್ಕರ ನಮಗೆ ಬೇರೆ 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 ವಿದ್ಯಾಭ್ಯಾಸವನ್ನ ಎತ್ತರಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ತಂದೆಯವರು ಕೂಡ ಜನಸಂಘದ ಕಾಲದಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದರು. ಅವರು ಕೂಡ ನಮ್ಮಲ್ಲಿ ಆ ಸಂದರ್ಭದಲ್ಲಿ ಜೀಪ್ ಇತ್ತು. ಅವತ್ತು ಆ ಭಾಗದಲ್ಲಿ ಯಾರ ಹತ್ರವೂ ಕೂಡ ವಾಹನ ಇರಲಿಲ್ಲ. ಆ ಜನಸಂಘದ ಕೆಲಸ ಕಾರ್ಯಗಳಿಗೆ ಇವತ್ತು ಸಮಾಜದಲ್ಲಿ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ ರಾತ್ರಿ ಹೋಗಿ ಅವರನ್ನ ಕರ್ಕೊಂಡು ಹೋಗತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ತಂದೆಯವರು ಕೂಡ ಮಾಡ್ತಾ ಇದ್ರು. ಈ ರೀತಿ ಅವರ ಕೆಲಸ ಕಾರ್ಯಗಳು ಕೂಡ ನಾನು ಕೂಡ ಅದೇ ರೀತಿ ಇರಬೇಕು ಸಮಾಜದಲ್ಲಿ ಅಂತಕ್ಕಂಥ ಪರಿಣಾಮ ಇವತ್ತು ಈ ರೀತಿಯ ಕೆಲಸ ಕಾರ್ಯಗಳಿಗೆ ಶಕ್ತಿ ಕೊಟ್ಟಿದೆ ಅಂತ ನಾನು ಅಂದುಕೊಂಡಿದ್ದೀನಿ. ಎಲ್ಲ ವಿಚಾರಕ್ಕೆ ನಾವು ಹೋದಾಗ ಅಡಿಪಾಯ ಗಟ್ಟಿರಬೇಕು. ಆಚರಣೆ ಇರ್ಬೋದು, ನಮ್ಮ ಎಲ್ಲದರಲ್ಲೂ ಕೂಡ ಅಡಿಪಾಯ ಅನ್ನೋದು ತುಂಬ ಪ್ರಾಮುಖ್ಯವಾಗಿರ್ತದೆ. ಈಗ ಧರ್ಮಗಳ ವಿಷಯಕ್ಕೆ ಬಂದಾಗ ಬೇರೆ ಧರ್ಮಗಳಲ್ಲಿ ಧರ್ಮ ಶಿಕ್ಷಣ ಅನ್ನೋದು ಚಿಕ್ಕ ವಯಸ್ಸಿನಿಂದಲೇ ಇದೆ. ಹಿಂದೂಗಳಿಗೆ ನಾವು ಈ ಚರ್ಚೆಗಳೆಲ್ಲ ನಡೀತಾ ಇದ್ದಾಗ ಹಿಂದೂ ಧರ್ಮದ ಉಳಿಕೆಯಲ್ಲಿ ಅಸ್ತಿತ್ವದ ಕಾರಣದಲ್ಲಿ ಸಣ್ಣ ಪ್ರಾಯದಲ್ಲಿರುವಾಗ ಧರ್ಮ ಶಿಕ್ಷಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಈ ಧರ್ಮ ಶಿಕ್ಷಣವನ್ನು ಅಳವಡಿಸುವುದಿದ್ರೆ ಏನಾದರೂ ಯೋಜನೆಗಳಿದೆಯಾ? ಖಂಡಿತ ನೀವು ಹೇಳಿದಿರತಕ್ಕಂಥ ಆ ಪ್ರಶ್ನೆ 100ಕ್ಕೆ 100 ಪ್ರಸ್ತುತ ಅಂತ ನಾನು ಭಾವಿಸಿದ್ದೇನೆ. ಧರ್ಮ ಶಿಕ್ಷಣದ ಕೊರತೆಯಿಂದಾಗಲಿ ನಮ್ಮ ಮಕ್ಕಳು ಇವತ್ತು ಹಾದಿ ತಪ್ಪತಕ್ಕಂಥ ನೂರಾರು ಘಟನೆಗಳು ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನ ಒಂದು ಮನೆಯಲ್ಲಿ ಒಬ್ಬ ಪಡೆದಿದ್ರೆ ಅವನು ಸಮಾಜಮುಖಿ ಯೋಚನೆ ಮತ್ತು ಇತಿಹಾಸ, ಪರಂಪರೆ, ಸಂಸ್ಕೃತಿಯನ್ನ ಉಳಿಸತಕ್ಕಂಥ ಕಾಳಜಿಯ ಜೊತೆಗೆ ಆ ಮನೆಯನ್ನ ಪರಿವರ್ತನೆ ಮಾಡ್ತಾ ಇದ್ದ. ಆದ್ರೆ ಇವತ್ತಿನ ಮಾನಸಿಕ ಸ್ಥಿತಿ ಎಲ್ಲರದ್ದು ಕೂಡ ಅಪೇಕ್ಷೆ ಮನೆಯವರದ್ದು ಇದೇ ಇದೆ. ಧಾರ್ಮಿಕ ಶಿಕ್ಷಣವನ್ನ ಕೊಡಬೇಕು, ನಮ್ಮ ಸಂಸ್ಕಾರವನ್ನ ಬಿಟ್ಟು ಸಂಸ್ಕೃತಿಯನ್ನ ಬಿಟ್ಟು ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು, ಹೆತ್ತವರನ್ನ ಇವತ್ತು ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥ ಕೆಲಸ ಕಾರ್ಯಗಳು, ಕ್ರೌರ್ಯತೆಗಳು, ಈ ರೀತಿಯ ವ್ಯವಸ್ಥೆಯನ್ನ ಕಡಿಮೆ ಮಾಡಬೇಕಿದ್ರೆ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಎಲ್ಲರ ಅಪೇಕ್ಷೆಯೂ ಕೂಡ ಇದೆ. ಇವತ್ತು ನಾವು ಕೂಡ ಅದೇ ಅಪೇಕ್ಷೆಯನ್ನು ಹೊಂದಿರುವುದು. ಪ್ರತಿಯೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಧರ್ಮ ಶಿಕ್ಷಣವನ್ನ ಮಾಡತಕ್ಕಂಥ ಕೆಲಸ ಕಾರ್ಯ ಆಗಬೇಕು ಅನ್ನತಕ್ಕಂಥ ಯೋಚನೆ ಕೂಡ ನಮ್ದಿದೆ. ಇವತ್ತು ಶೃಂಗೇರಿ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ಧರ್ಮ ಶಿಕ್ಷಣವನ್ನ ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಹಲವಾರು ಸಭೆಗಳು ನಡೆದಿವೆ. ನಾವು ಕೂಡ ಸ್ವಾಮೀಜಿಯವರ ಸಭೆಗೆ ಹೋಗಿದ್ದೇವೆ. ಈಗಾಗಲೇ ಒಂದು ಸಮಿತಿಯನ್ನ ಮಾಡಿ ಪ್ರತಿ ಕಡೆಯಲ್ಲಿ ಕೂಡ ಧಾರ್ಮಿಕ ಶಿಕ್ಷಣವನ್ನ ಕೊಡತಕ್ಕಂಥ ಕೆಲಸ ಕಾರ್ಯಕ್ಕೆ ಶಕ್ತಿಯನ್ನ, ವೇಗವನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಇವತ್ತು ಶೃಂಗೇರಿ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅದನ್ನ ಅನುಷ್ಠಾನಗೊಳಿಸುವಲ್ಲಿ ನಾವು ಕೂಡ ಪ್ರಾಮಾಣಿಕರಾಗಿ ಅದರ ಜೊತೆಗೆ ಸೇರಿಕೊಂಡು ಅದನ್ನು ಅತ್ಯಂತ ಯಶಸ್ವಿ ಮಾಡಿಸಬೇಕು ಅನ್ನೋದಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಪ್ರತಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಆದಿತ್ಯವಾರದ ದಿವಸ 1 ಗಂಟೆಯಷ್ಟು ಹೊತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಪಠ್ಯ ಪುಸ್ತಕ, ಸಿಲೆಬಸ್ಗಳನ್ನು ಎಲ್ಲವೂ ಕೂಡ ಅಧ್ಯಾಪಕರನ್ನ ಶೃಂಗೇರಿ ಮಠ ಕೊಡ್ತದೆ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಅದಕ್ಕೆ ವೇಗವನ್ನ ಕೊಡ್ತಕ್ಕಂಥ ಕೆಲಸ ಕಾರ್ಯ ನಾವು ಸಂಯೋಜಕರ ಜೊತೆಗೆ ಮಾಡ್ತೇವೆ. ಇನ್ನು ಪಕ್ಕಾ ಹಿಂದೂ ಹೋರಾಟಗಾರ ಮತ್ತೆ ಸ್ವಾಭಿಮಾನ ಇರತಕ್ಕಂಥ ಹೋರಾಟಗಾರರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗುವುದಿಲ್ಲ ಅನ್ನೋ ಆರೋಪ ಇದೆ. ಏನ್ ಹೇಳ್ತೀರಿ? ಈ ರೀತಿಯ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ವರ್ಷದಿಂದ ಬರ್ತಾನೆ ಇದೆ. ಆದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು CT ರವಿ ಅವರು ಇರ್ಬೋದು, ಅವರು ಬಜರಂಗ ದಳದ ಕಾರ್ಯಕರ್ತರಾಗಿ ನಾಯಕರಾಗಿ ಬೆಳೆದವರು, ರಾಜಕಾರಣದಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಬೆಳೆದವರು, ಅವರಿಗೆ ಅವಕಾಶ, ಸಂಘಟನೆಯಲ್ಲಿ ಅವಕಾಶ ಕೊಟ್ಟಿದೆ. ಈ ರೀತಿಯ ನೂರಾರು ಸಂಗತಿಗಳು ನಡೆದಿದೆ. ಆದ್ರೆ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂತ ಅಪೇಕ್ಷೆ ಕಾರ್ಯಕರ್ತರಲ್ಲಿ ಇರಬಹುದು, ನಮ್ಮ ನಾಯಕನಿಗೆ ಕೊಡಬಹುದು ಅಂತ. ಆದ್ರೆ ಸಾಮಾಜಿಕ ವ್ಯವಸ್ಥೆಯ ಆಧಾರದಲ್ಲಿ ಕೆಲಸ ಅವಕಾಶವನ್ನ ಕೊಡತಕ್ಕಂತ ಕೆಲಸ ಕಾರ್ಯವನ್ನ ಸಂಘ ಮತ್ತು ಹಿರಿಯವರು ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಹೋರಾಟಗಾರರಿಗೆ ಮಾನ್ಯತೆಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕಾರ್ಯಕರ್ತರಲ್ಲಿ ಇದೆ.
ಪುತ್ತಿಲರನ್ನ ಗಡೀಪಾರು ಮಾಡುವ ಸೂಚನೆ ಹಿಂದೆ ರಾಜಕೀಯ ಇದೆಯಾ? ಇರುದಿದ್ರೆ ಯಾವ ಕಾರಣವನ್ನು ನೀವು ಕೊಡ್ಬೋದು? ಖಂಡಿತ ಇರಬಹುದು. 100ಕ್ಕೆ 100 ರಾಜಕಾರಣದ ವ್ಯವಸ್ಥೆ ಇರಬಹುದು. ಒಂದು ಕಳೆದ 30-32 ವರ್ಷಗಳಲ್ಲಿ ನಾನು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವಾ ಕಾರ್ಯದ ಪರಿಣಾಮ ಇವತ್ತು ಈ ಕ್ಷೇತ್ರದ ಜನತೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಮಾಡಬೇಕು ಅಂತಕ್ಕಂಥ ಹೋರಾಟ ಕೂಗನ್ನ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆದರೆ ಕೊನೆಯ ಕ್ಷಣಗಳಲ್ಲಿ ಯಾವುದೋ ಒಂದು ಕಾರಣದಿಂದ ಕಾಣದ ಕೈಗಳ ಕೈವಾಡದಿಂದಾಗಿ ಆ ಟಿಕೆಟಿಂದ ವಂಚಿತರಾಗಿರ್ತಕ್ಕಂಥ ಸಂದರ್ಭ. ಎರಡು ಸಂದರ್ಭಗಳನ್ನ ಸಹಿಸಿಕೊಂಡು ಕಾರ್ಯಕರ್ತರ ಮಾನಸಿಕತೆಯನ್ನ ಉಳಿಸತಕ್ಕಂಥ ಕೆಲಸ ಕಾರ್ಯವನ್ನ ಇಡೀ ಸಮಾಜ ಮಾಡಿತ್ತು. ಆದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಆ ಆಕ್ರೋಶದ ಸ್ಫೋಟ ಆಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅಪಮಾನ ಆದರೆ ಆ ಸ್ಥಾನಮಾನ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡದಿದ್ರೆ ನಮ್ಮ ಹೋರಾಟ ಹೇಗಿರುತ್ತೆ ಅಂತಕ್ಕಂಥ ಸಂದೇಶವನ್ನ ಕಳೆದ ಚುನಾವಣೆಯಲ್ಲಿ ಕೊಟ್ಟಿರುವಂಥದ್ದು ಎಲ್ಲರ ಕಣ್ಣ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಮಾನಸಿಕತೆಯನ್ನ ಬಿಟ್ಟು ವಿರುದ್ಧ ಕೆಲಸ ಮಾಡಿದರೆ ಪರಿಣಾಮ ಏನು ಅನ್ನೋದು ಕಳೆದ ಚುನಾವಣೆಯಲ್ಲಿ ಸಾಬೀತಾಗಿದೆ. ಹಿರಿಯರು ಎಲ್ಲರೂ ಇದನ್ನೆಲ್ಲ ಯೋಚನೆ ಮಾಡಿ ಆ ಕಾರ್ಯಕರ್ತರ ಮಾನಸಿಕತೆಯನ್ನ ಅರಿತುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರ ಮೇಲಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ MLA ಆಗಿರ್ತಾ ಇದ್ರು. ಏನಾದರೂ ಅನಿಸ್ತದ? ಯೋಚನೆ ಮಾಡುವ ಒಮ್ಮೊಮ್ಮೆ ಏನಾದರೂ? ಖಂಡಿತ. ಕಳೆದ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ನಮಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ರು. ಸುಮಾರು 50,000 ಮತಗಳ ಅಂತರದಿಂದ ನಾವು ಜಯಗಳಿಸ್ತಾ ಇದ್ದೇವೆ. ಯಾವತ್ತು ಪುತ್ತೂರಿನ ಕ್ಷೇತ್ರ ಯಾವತ್ತೂ ಕೂಡ ಹಿಂದುತ್ವವನ್ನ ಬಿಟ್ಟು ಇಲ್ಲ ಅನ್ನತಕ್ಕಂಥ ಸಂದೇಶ ಸಮಾಜಕ್ಕೆ ರವಾನೆ ಆಗ್ತಾ ಇತ್ತು. ಆದರೆ ಏನೋ ಬೇರೆ ಬೇರೆ ಕಾರಣದಿಂದಾಗಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಕೊನೆಯ ಕ್ಷಣದಲ್ಲಿ ಮತ್ತೆ ಎಲ್ಲವೂ ಕೂಡ ಭಗವಂತನ ಇಚ್ಛೆ. ನಾವೆಲ್ಲರೂ ಕೂಡ ನಂಬಿಕೆಯ ಆಧಾರದಲ್ಲಿ ಇರುವವರು. ಭಗವಂತನ ಅನುಗ್ರಹ ಇದ್ರೆ ನಾವು ಜನಪ್ರತಿನಿಧಿ ಆಗಬೇಕು ಅಂತಕ್ಕಂಥ ಅನುಗ್ರಹ ಇದ್ರೆ ಮುಂದಿನ ದಿವಸದಲ್ಲಿ ಆ ಕಾಲ ಕೂಡಿ ಬರಬಹುದು ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆದರೆ ನಾನು ಜನಪ್ರತಿನಿಧಿ ಆಗದಿದ್ರು, ನನ್ನ ಸಾಮಾಜಿಕ ಜೀವನ ಸ್ಥಾನಮಾನ ಇಲ್ಲದಿದ್ರು ಕೂಡ, ನಂದು ಇದ್ರೂ ಇಲ್ಲದಿದ್ರು ನಂದು ಒಂದೇ ರೀತಿ ಸಾಮಾಜಿಕ ಕೆಲಸ ಕಾರ್ಯಗಳು ಇರ್ತದೆ. ಮುಂದಿನ ನನ್ನ ಉಸಿರಿನ ಕೊನೆಯ ತನಕ ನಾನು ಹಿಂದುತ್ವ ಧರ್ಮ ಮತ್ತು ಕಾರ್ಯಕರ್ತರನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀನಿ. ಓಕೆ. ಕಳೆದ ಚುನಾವಣೆಯಲ್ಲಿ BJPಯ ವಿರುದ್ಧ ನೀವು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀರಿ. ಇದರಿಂದ ಯಾವತ್ತಾದ್ರೂ ಒಮ್ಮೆ ಯೋಚನೆ ಮಾಡುವಾಗ ನಿಲ್ಬಾರ್ದಿತ್ತು ಅಂತ ಅನಿಸಿದೆಯಾ? ಖಂಡಿತ ಇಲ್ಲ. ನನ್ನ ಶ್ರಮದ ಹಿಂದೆ ಅದು ನನ್ನ ಯೋಚನೆ ಅಲ್ಲ, ಅದು ಕಾರ್ಯಕರ್ತರ ಭಾವನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಿದ್ರು, ಭಾರತೀಯ ಜನತಾ ಪಕ್ಷದ ನಾಯಕರು ನಮ್ಮ ಜೊತೆಗಿದ್ರು, ಹಿಂದೂ ಸಂಘಟನೆಯ ನಾಯಕರು ಇದ್ರು, ಎಲ್ಲರೂ ಕೂಡ ಇದ್ದು ಅದು ಬಂಡಾಯ ಅನ್ನುವಂತಹ ಮಾತೇ ಆ ಸಂದರ್ಭದಲ್ಲಿ ಬರಲಿಲ್ಲ. ನಾವು ಸ್ವತಂತ್ರವಾಗಿ ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿದಿರು ಅಂತ ಅಲ್ಲ. ನಾವು ಸ್ಪರ್ಧೆ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ. ಹಿಂದುತ್ವದ ವಿರೋಧಿಗಳಾಗಿರತಕ್ಕಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ನನ್ನ ಸ್ಪರ್ಧೆ ಹೊರತು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ. ಅದಕ್ಕೋಸ್ಕರ ಅವರೆಲ್ಲರ ಅಪೇಕ್ಷೆ, ಸಂಘದ ಅಪೇಕ್ಷೆ, ಪಕ್ಷದ ಅಪೇಕ್ಷೆ, ಸಂಘಟನೆಯ ಅಪೇಕ್ಷೆ ಮತ್ತು ಕಾರ್ಯಕರ್ತರ ಅಪೇಕ್ಷೆಗೆ ಗೋಸ್ಕರನೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಹೊರತು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಲ್ಲ ಅನ್ನುವಂಥದ್ದು ಸಮಾಜಕ್ಕೂ ಗೊತ್ತಿದೆ, ನಾಯಕರಿಗೂ ಗೊತ್ತಿದೆ. ಹಿಂದೂ ಕಾರ್ಯಕರ್ತರ ಹತ್ಯೆ ಆದಂತಹ ಸಂದರ್ಭದಲ್ಲಿ ಯುವಕರಿಗೆ ಹಿಂದೂ ಸಂಘಟನೆಗಳ ಜೊತೆ ಗುರುತಿಸಿಕೊಳ್ಳುವುದಕ್ಕೆ ಭಯ ಆಗ್ತಿದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಇದೆ. ಈ ಬಗ್ಗೆ ಹಿಂದೂ ಸಂಘಟನೆಗಳ ಜೊತೆ ಸಕ್ರಿಯ ಆಗುವುದಕ್ಕೆ ಮತ್ತೆ ಯುವಕರಿಗೆ ನೀವು ಕೊಡುವ ಸಂದೇಶ ಏನು? ಸರ್ಕಾರ ಬದಲಾವಣೆ ಆದಂತ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಮತಾಂಧರ ಮುಸ್ಲಿಮರ ತುಷ್ಟೀಕರಣದ ರಾಜಕಾರಣ ಆಗಿರತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇವತ್ತು ಕಾರ್ಯಕರ್ತರ ಮುಂದೆ ಇರ್ತದೆ. ಅವೆಲ್ಲವನ್ನ ಕೂಡ ಸವಾಲಾಗಿ ಕಾರ್ಯಕರ್ತ ಸ್ವೀಕಾರ ಮಾಡ್ತಾನೆ. ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಪೆಹಲ್ಗಾವ್ನಲ್ಲಿ ನಡೆದಿರ್ತಕ್ಕಂಥ ಕೃತ್ಯದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿದ್ರೆ ನಮ್ಮ ಮೇಲೆ ಕೇಸು ದಾಖಲು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಒಬ್ಬ ಅಮಾಯಕ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಅನ್ನತಕ್ಕಂಥ ವ್ಯಕ್ತಿಯನ್ನ ಅತ್ಯಂತ ಕ್ರೌರ್ಯವಾಗಿ ಹತ್ಯೆ ಮಾಡಿದಾಗ
ಅದನ್ನ ವಿರೋಧಿಸತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಕೇಸನ್ನು ದಾಖಲು ಮಾಡಿದರು. ಆದರೆ ಕಾರ್ಯಕರ್ತರ ಎಲ್ಲವೂ ಕೂಡ ಒಂದು ನಿರ್ಧಾರ ಇತ್ತು. ಯಾವುದೇ ಕೇಸುಗಳನ್ನ ಇರಲಿ, ಯಾವುದೇ ಲಾಠಿ ಚಾರ್ಜ್ಗಳು ನಡೀಲಿ, ಯಾವುದೇ ಸಂದರ್ಭದಲ್ಲಿ ಬಂಧನ ಆಗಲಿ, ಆದರೆ ಸಂಘಟನೆಯ ಬದ್ಧತೆ ಮತ್ತು ಹಿಂದುತ್ವವನ್ನ ಬಿಟ್ಟು ನಾನಿಲ್ಲ ಅನ್ನತಕ್ಕಂಥ ಸಂಕಲ್ಪ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಇದೆ. ಆ ಮಾನಸಿಕತೆಯನ್ನು ಉಳಿಸತಕ್ಕಂಥ ಆ ಕೆಲಸವನ್ನ ಇವತ್ತು ನಾಯಕರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಭಯದ ವಾತಾವರಣಗಳು ಮತ್ತು ಸಂಘಟನೆಯಿಂದ ಮತ್ತು ಹಿಂದುತ್ವದಿಂದ ಹಿಂದೆ ಸರಿಯತಕ್ಕಂಥ ವ್ಯವಸ್ಥೆ ಕಾರ್ಯಕರ್ತರ ಮಾನಸಿಕತೆಯಲ್ಲಿ ಇಲ್ಲ ಅನ್ನುವಂಥದ್ದು ಖಂಡಿತ ಸತ್ಯ. ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ NIA ತನಿಖೆಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಇತ್ತೀಚೆಗೆ ಅದು ಆಗಿದೆ ಕೂಡ. ರಾಜ್ಯ ಸರ್ಕಾರದ ಯಾವುದೇ ತನಿಖಾ ಸಂಸ್ಥೆಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ಖಂಡಿತ ಒತ್ತಾಯ ಖಂಡಿತ ಇಲ್ಲ. ನೋಡಿ, ಕಳೆದ 2-3 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಕಾರ್ಯಕರ್ತನ ಪ್ರವೀಣ್ ನೆಟ್ಟಾರವನ ಹತ್ಯೆ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ಅವನ ಹತ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ರಾಜ್ಯದ ತನಿಖಾ ಸಂಸ್ಥೆಯ ಮೇಲೆ ವಿಶ್ವಾಸ ಇಲ್ಲದ ಕಾರಣಕ್ಕೋಸ್ಕರ NIA ತನಿಖೆಗೆ ಆಗ್ರಹವನ್ನು ನಾವೆಲ್ಲ ಮಾಡಿದ್ದೆವು. ಅದರ ಪರಿಣಾಮ, ಅದರ ಹಿಂದೆ ಯಾರು ಇದ್ದಾರೆ, PFI ಮತ್ತು KFD ಸಂಘಟನೆಯವರು ಇದ್ದಾರೆ ಅನ್ನುವಂಥದ್ದು NIA ತನಿಖೆಯ ಮುಖಾಂತರ ಸಾಬೀತಾಯಿತು. ಅನೇಕ ಸಂದರ್ಭದಲ್ಲಿ ನಮ್ಮ ಹೋರಾಟಗಳು, ಕೂಗು ಸರ್ಕಾರದ ವಿರುದ್ಧ ಇತ್ತು. PFI ಮತ್ತು KFD ಸಂಘಟನೆಗಳನ್ನ ನಿಷೇಧ ಮಾಡಬೇಕು, ಅವೆಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಅಶಾಂತಿಯ ಭಯೋತ್ಪಾದನೆಯ ಚಟುವಟಿಕೆಗಳು ನಿಲ್ತದೆ ಅನ್ನತಕ್ಕಂಥ ಅನೇಕ ಹೋರಾಟಗಳು ಇದ್ವು. ಆದರೆ ಸರ್ಕಾರ ಇದಕ್ಕೆ ಯಾವುದಕ್ಕೂ ಕೂಡ ತಲೆಯನ್ನು ಹಾಕುವಂತ ಕೆಲಸ ಕಾರ್ಯವನ್ನ, ಅದಕ್ಕೆ ಒಂದಷ್ಟು ಕೆಲಸ ಕಾರ್ಯಗಳನ್ನ, ಅದನ್ನ ಮೂಲ ಹುಡುಕತಕ್ಕಂತ ವ್ಯವಸ್ಥೆಯನ್ನ ಮಾಡಲಿಲ್ಲ. NIA ತನಿಖೆಯ ಪರಿಣಾಮ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯಲ್ಲಿ ಯಾರು KFD ಮತ್ತು PFI ಸಂಘಟನೆಯೇ ಮಾಡಿರುವಂಥದ್ದು ಅನ್ನುವಂಥದ್ದು ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವಾಸ ಬಂದಿದೆ. ಅದಕ್ಕೋಸ್ಕರ ಮೊನ್ನೆ ಸುಹಾಸ್ ಹತ್ಯೆಯ ಸಂದರ್ಭದಲ್ಲಿ ಕೂಡ ನಡೆದಿರತಕ್ಕಂತಹ ಆತಂಕಕಾರಿ ಬೆಳವಣಿಗೆಗಳು, ಅದು ಪೂರ್ವ ಯೋಜಿತವಾಗಿ ರಾಜಕಾರಣ ಮತ್ತು ಇಲಾಖೆಯನ್ನ ಬಳಸಿಯೇ ಹತ್ಯೆ ಮಾಡಿರುವಂಥದ್ದು ಅನ್ನುವಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸುಮಾರು 40-45 ಜನರ ತಂಡ ಅತ್ಯಂತ ಯೋಜನಾಬದ್ಧವಾಗಿ ಆ ಹತ್ಯೆಯನ್ನ ಮಾಡಿತು. ಆದರೆ ಒಂದು 10-12 ಜನರನ್ನ ಮಾತ್ರ FIR ಅನ್ನ ಮಾಡಿ ಅವರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ನಡೆಯಿತು. ಒಂದೆರಡು ಗಮನಿಸಬೇಕಾದ 2 ಮಹಿಳೆಯರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಸುತ್ತಾಡ್ತಾ ಇರುವಂತದ್ದು, ಅಪರಾಧಿಗಳನ್ನ ಕಾರಿನಲ್ಲಿ ಕೂತ್ಕೊಳಿಸುವಂಥದ್ದು, ಆ ರೀತಿಯ ಪ್ರಕ್ರಿಯೆಗಳು ನಡೆದಿತ್ತು. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರ ಮನಸ್ಸಿನಲ್ಲಿ ಇತ್ತು, ಈ ರೀತಿಯ ಘಟನೆಗಳು ಆಗಬಾರದು, ಈ ರೀತಿಯ ಭಯದ ವಾತಾವರಣದ ನಡುವೆ ಅಭಿವೃದ್ಧಿ ಕುಂಠಿತ ಆಗಬಾರದು ಮತ್ತು ಭಯದಲ್ಲಿ ನಿರಂತರವಾಗಿರತಕ್ಕಂಥ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರದು ಅಂತಕ್ಕಂಥ ಆಶಯ ಕೇವಲ ಹಿಂದೂಗಳದಲ್ಲ, ಎಲ್ಲರದ್ದು ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಆ ಆಶಯಕ್ಕೆ ಸ್ಪಂದಿಸತಕ್ಕಂಥ ಕೆಲಸ ಕಾರ್ಯ ಈ ಜಿಲ್ಲೆಯ ಒಬ್ಬ ಸಮರ್ಥ ಸಂಸದನ ನೇತೃತ್ವದಲ್ಲಿ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಹೋಗಿರತಕ್ಕಂಥ ಪರಿಣಾಮ ಗೃಹ ಇಲಾಖೆ ಗಂಭೀರವಾಗಿ ಇದನ್ನ ತಗೊಂಡು NIA ತನಿಖೆಗೆ ಮಾಡಿದೆ. ಮುಂದಿನ ದಿವಸದಲ್ಲಿ ಪೂರ್ಣ ಪ್ರಮಾಣದ ತನಿಖೆ ಆದರೆ ನಾನು ವಿಶ್ವಾಸದಿಂದ ಹೇಳಬಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಯುವುದಿಲ್ಲ. ಈ ರೀತಿಯ ಘಟನೆಗಳಿಗೆ ಮೂಲ ಕಾರಣವನ್ನ ಹುಡುಕತಕ್ಕಂಥ, ಮೂಲ ಸಂಘಟನೆಗಳನ್ನ ಹುಡುಕತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದಾಗ ಮಾತ್ರ ಈ ದೇಶದ ಗೌರವ ಮತ್ತು ಭಯದ ವಾತಾವರಣ ಮುಕ್ತವಾಗಿ ಪ್ರೀತಿ ವಿಶ್ವಾಸದ ಜೊತೆಗೆ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಇದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನ ಆದೇಶ ಕೊಟ್ಟಿದೆ. NIA ತನಿಖೆ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ದಿವಸದಲ್ಲಿ ಶಾಂತಿ ಸಹೋದರತೆಯ ಬದುಕು ಬರ್ತದೆ ಅನ್ನತಕ್ಕಂಥ ವಿಶ್ವಾಸ ಮತ್ತು ಆಶಯ ಕೂಡ ನಮ್ದು ಅದೇ ಇದೆ. RSSಗೆ 100 ವರ್ಷ ಈಗ. ಈ ಸಂದರ್ಭದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಕಡೆಯಿಂದ ಆಯೋಜನೆ ಆಗಿದೆ, ಯಾವುದೆಲ್ಲ ನಡೀತಾ ಇದೆ? ನಾನು ಹೇಳುವಂಥದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿಂದೂ ಮನೆಯ ಒಬ್ಬ ಕಾರ್ಯಕರ್ತ ಸಂಘದ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ದಿದೆ. ಆ ಸಂಘದ ಶಿಕ್ಷಣವನ್ನು ಒಂದು ಮನೆಯಲ್ಲಿ ಒಬ್ಬ ಪಡೆದ್ರೆ ಇಡೀ ಮನೆ ರಾಷ್ಟ್ರೀಯತೆಯ ಜೊತೆಗೆ ಇರ್ತದೆ, ಇಡೀ ಮನೆ ಧಾರ್ಮಿಕತೆ ಮತ್ತು ಹಿಂದುತ್ವದ ಪರವಾಗಿ ನಿಲ್ತದೆ. ಆ ರೀತಿಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ನಾವು ಕಾರ್ಯಕರ್ತರಿಗೆ ಎಲ್ಲ ಕಡೆಯಲ್ಲಿ ಹೇಳುವಂಥದ್ದು, ನಮ್ಮ ಮನೆಯ ಒಬ್ಬ ಕಾರ್ಯಕರ್ತರನ್ನ
ಆ ಸಂಘ ಶಿಕ್ಷಣವನ್ನು ಕಲಿಸುವುದಕ್ಕೆ ಪ್ರೇರೇಪಣೆಯನ್ನು ಕೊಡಿ. ಅವನಿಗೆ ಸಂಸ್ಕಾರ ವಿಚಾರಧಾರೆಗಳ ನಡುವೆ ಶಿಕ್ಷಣವನ್ನು ಕೊಟ್ಟು ಈ ದೇಶದ ಒಬ್ಬ ಗೌರವಯುತ ಪ್ರಜೆಯಾಗಿ ಬದುಕಬೇಕು ನಮ್ಮ ಮನೆಯ ಮಗ ಅನ್ನತಕ್ಕಂಥ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಮತ್ತು ಅವರ ಜೊತೆಗೆ ಕೋರಿಕೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ನಮ್ಮದು ಕೂಡ ಪುತ್ತಿಲ ಪರಿವಾರ ಟ್ರಸ್ಟಿನ ಮುಖಾಂತರ ಈ 100 ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಹಿಂದೂಗಳ ಮನೆಯಲ್ಲಿ ಕೂಡ ಭಗವದ್ಧ್ವಜ ನಿರಂತರವಾಗಿ ಹಾರಾಟ ಆಗ್ತಾ ಇರಬೇಕು ಅಂತಕ್ಕಂಥ ಕನಸಿದೆ. ಅದನ್ನು ಸಾಕಾರಗೊಳಿಸಬೇಕು. ಜೊತೆಯಲ್ಲಿ ಆ 100 ವರ್ಷದ ಸವಿನೆನಪಿಗೋಸ್ಕರ ಉಚಿತವಾಗಿ ಒಂದು 100 ಜೋಡಿ ಬಡವರಿಗೆ 100 ಜೋಡಿ ಉಚಿತವಾಗಿರತಕ್ಕಂಥ ಆ ಮದುವೆ ಕಾರ್ಯವನ್ನ ಮಾಡಿ ಅದರಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಮದುವೆಯನ್ನ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಆ ಪೂರ್ಣ ಪ್ರಮಾಣದ ಆ ವಿವಾಹಕ್ಕೆ ತಗಲತಕ್ಕಂಥ ಪೂರ್ಣ ಪ್ರಮಾಣದ ಖರ್ಚನ್ನು ನಮ್ಮ ಟ್ರಸ್ಟ್ ಭರಿಸುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಇದಕ್ಕೆ ವೇಗವನ್ನು ಕೊಡತಕ್ಕಂಥ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ವಾರ್ಷಿಕವಾಗಿ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ತೇವೆ. ಲಕ್ಷಾಂತರ ಜನ ಆ ಶ್ರೀನಿವಾಸನ ಅನುಗ್ರಹವನ್ನ ಪಡೆದು ಕೃತಾರ್ಥರಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಟ್ರಸ್ಟಿನ ಮುಖಾಂತರ ಶ್ರೀನಿವಾಸ ಕಲ್ಯಾಣೋತ್ಸವದ ಮುಖಾಂತರ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಆ ಕಲ್ಯಾಣೋತ್ಸವದಲ್ಲಿ ಒಂದು 100 ಜೋಡಿಗೆ ಉಚಿತ ಸಾಮೂಹಿಕ ವಿವಾಹ ಮತ್ತು ಒಂದು ಗೋಶಾಲೆಯನ್ನು ತೆಗಿಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೂಡ ಪೇಜಾವರ ಶ್ರೀಗಳ ಅಪೇಕ್ಷೆಯಂತೆ ನಾವು ನಮ್ಮ ನಿವೇದನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಸರ್ಕಾರದಿಂದ ಜಾಗ ಗೋಮಾಳ ನಮಗೆ ಟ್ರಸ್ಟಿಗೆ ಹಸ್ತಾಂತರವನ್ನು ಮಾಡಿದರೆ 100 ವರ್ಷದ ಒಳಗಡೆ ಮತ್ತು ಆ ಶ್ರೀನಿವಾಸೋತ್ಸವದ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳಿಂದಲೇ ಆ ಗೋಶಾಲೆಯ ಅಧಿಕೃತ ಉದ್ಘಾಟನೆಯನ್ನ ಮಾಡಬೇಕು ಅನ್ನುವಂಥ ಕನಸು ಕೂಡ ಇದೆ. ಕನಸನ್ನ ಸಾಕಾರಗೊಳಿಸಲಿಕ್ಕೆ ಆ ಭಗವಂತ ಮತ್ತು ತಾಯಿ ಭಾರತಿ ಆಶೀರ್ವದಿಸಲಿ ಅನ್ನತಕ್ಕಂಥ ಪ್ರಾರ್ಥನೆ ಮಾತ್ರ ನಮ್ಮದಿದೆ. ಪುತ್ತೂರಲ್ಲಿ ಸಾಕಷ್ಟು ಓಡಾಟ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ವೈಯಕ್ತಿಕವಾಗಿ ಏನು ಯೋಜನೆಗಳಿದೆ ಪುತ್ತೂರಲ್ಲಿ ಮುಂದೆ ಈ ಥರದೊಂದು ಯೋಜನೆ ಆಗಬೇಕು ಅನ್ನೋದು? ನೋಡಿ, ಇವತ್ತು ಯುವಕರು ಕೆಲಸವನ್ನ ಇಲ್ಲದೆ ಸಮಸ್ಯೆಗಳ ಸೃಷ್ಟಿಯಾಗಿರುವಂಥದ್ದು ನಮ್ಮ ಕಣ್ಣ ಮುಂದೆ. ಆ ಯುವಕರೆಲ್ಲರಿಗೂ ಕೂಡ ಉದ್ಯೋಗಾವಕಾಶದ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತಕ್ಕಂಥ ಕನಸು ನಮ್ಮ ಜೊತೆಗಿದೆ. ಅದಕ್ಕೋಸ್ಕರ ನಾವು ಇವತ್ತು ಟ್ರಸ್ಟಿನ ಮುಖಾಂತರ ಜಾಬ್ ಗ್ರೂಪ್ ಅನ್ನು ಮಾಡಿದ್ದೇವೆ. ಸುಮಾರು 16,000 ಜನ ನಮ್ಮ ಜಾಬ್ ಗ್ರೂಪ್ ನಲ್ಲಿ ಇದ್ದಾರೆ. ಬೇರೆ ಬೇರೆ ಕಂಪನಿಗಳ ಅವರನ್ನ ಸಂಪರ್ಕ ಮಾಡಿ ಅವರ ಕಂಪನಿಗಳಲ್ಲಿರ್ತಕ್ಕಂಥ ಉದ್ಯೋಗಾವಕಾಶವನ್ನ ನಮ್ಮ ಗ್ರೂಪ್ನಲ್ಲಿ ಹಾಕಿ ನಮ್ಮ ಮುಖಾಂತರ ಬೇರೆ ಬೇರೆ ಕಂಪನಿಗಳಿಗೆ ಕಳಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸುಮಾರು 2,860ರಷ್ಟು ಯುವಕರಿಗೆ ಇವತ್ತು ನಮ್ಮ ಟ್ರಸ್ಟಿನ ಮುಖಾಂತರ ಆ ಉದ್ಯೋಗ ಯೋಜನೆಯ ಮುಖಾಂತರ ಕೆಲಸ ಕಾರ್ಯಗಳಾಗಿದೆ. ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡತಕ್ಕಂಥ ಮತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಟ್ರಸ್ಟಿನ ಮುಖಾಂತರ ಪ್ರತಿ ತಿಂಗಳು ಉಚಿತ ವೈದ್ಯಕೀಯ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದೇವೆ. ಈ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಇಡೀ ಸಮಾಜದಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ. ವಿಶೇಷವಾಗಿ ಸಮಾಜದ ಮುಂದೆ ಇರತಕ್ಕಂಥ ನೂರಾರು ಸವಾಲುಗಳಿಗೆ ಯುವಕರು ಈ ಸಮಾಜದ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ತುಡಿತವನ್ನ ಅವರಲ್ಲಿ ಮೂಡಿಸಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ. ಮುಂದಿನ ನಮ್ಮ ಕ್ಷೇತ್ರದ ಜಿಲ್ಲೆಯ ಜನರ ಆಶೀರ್ವಾದದಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಸುಮಾರು 32,80,000 ವೆಚ್ಚವನ್ನ ಅದು ಶೋಷಿತರಿಗೆ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವವರಿಗೆ ಅವರ ಶುಲ್ಕವನ್ನ ಭರಿಸತಕ್ಕಂಥ ವ್ಯವಸ್ಥೆ ಇರ್ಬೋದು, ಇವತ್ತು ಕ್ರೀಡಾ ಚಟುವಟಿಕೆಗಳಿಗೆ ವಿಶೇಷವಾಗಿ ಕೆಲಸ ಮಾಡತಕ್ಕಂಥ ಮತ್ತು ತರಬೇತಿಯನ್ನ ಪಡೆಯುವವರಿಗೆ ಸಹಕಾರ ಕೊಡತಕ್ಕಂಥ ಕೆಲಸ ಕಾರ್ಯಗಳು ಆಗಿರ್ಬೋದು, ಅಶಕ್ತರು ಈ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಆರೋಗ್ಯದ ದೃಷ್ಟಿಕೋನದಿಂದ ದೊಡ್ಡದಾಗಿರ್ತಕ್ಕಂಥ ಶಸ್ತ್ರಕ್ರಿಯೆಗಳು ನಡೆದಂತಹ ಸಂದರ್ಭದಲ್ಲಿ ಅವರಿಗೆ ಪರಿಹಾರವನ್ನ ನಮ್ಮ ಸಂಸ್ಥೆಯಿಂದ ಟ್ರಸ್ಟಿನ ಮುಖಾಂತರ ಕೊಡತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು. ಈ ರೀತಿಯ ಹತ್ಯೆಗಳು, ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅವರ ಮನೆಗಳಿಗೆ ಆರ್ಥಿಕವನ್ನ ಸಹಕಾರ ಕೊಡತಕ್ಕಂಥ ಕೆಲಸ ಕಾರ್ಯಗಳು, ಈ ರೀತಿಯ ಬೇರೆ ಬೇರೆ ಕೆಲಸ ಕಾರ್ಯಗಳು ಟ್ರಸ್ಟಿನ ಮುಖಾಂತರ ಆಗುತ್ತಾ ಇದೆ. ಅವೆಲ್ಲದರ ಜನರ ಅಪೇಕ್ಷೆ ಮತ್ತು ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಇದ್ದೇವೆ. ನಮ್ಮ ಕಚೇರಿಯ
ಹಿಂದವಿ ಅನ್ನತಕ್ಕಂಥ ಹೆಸರಿನ ಜೊತೆಗೆ ನಿನ್ನೆ ನವೀಕರಣಗೊಂಡು ನಮ್ಮ ಕಚೇರಿಯ ಲೋಕಾರ್ಪಣೆ ಆಗಿದೆ. ಸುಮಾರು 5-5.5 ಲಕ್ಷದಷ್ಟು ವೆಚ್ಚದಲ್ಲಿ ಈ ಸುಂದರವಾಗಿರತಕ್ಕಂಥ ಕಚೇರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಒಂದು ಒಳ್ಳೆಯ ಕಚೇರಿ ಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಕಾರ್ಯಕರ್ತರೇ ಅದನ್ನು ಹಾಕಿ ₹1 ಹಣವನ್ನ ನಮ್ಮಿಂದ ಸ್ವೀಕಾರ ಮಾಡದೆ ಅವರ ಕಚೇರಿ ಅನ್ನುವಂತಹ ರೀತಿಯಲ್ಲಿ ಕೆಲಸ ಕಾರ್ಯವನ್ನ ನಿರ್ವಹಿಸಿ ಇವತ್ತು ಕಾರ್ಯಕರ್ತರಿಗೆ ನಿರಂತರವಾಗಿರತಕ್ಕಂಥ ಒಂದು ಕಚೇರಿ ಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಿನ್ನೆ ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಯಾವತ್ತೂ ಕೂಡ ನಮ್ಮ ಕಚೇರಿ ಹಿಂದುತ್ವದ ಕೆಲಸ ಕಾರ್ಯ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಯಾವತ್ತೂ ಕೂಡ ತೆರೆದಿರ್ತದೆ. ಶಕ್ತಿ ಮೀರಿ ಟ್ರಸ್ಟಿನ ಮುಖಾಂತರ ಸಮಾಜದ ಕೆಲಸವನ್ನ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ನಮಗೆ ಶಕ್ತಿ ಮತ್ತು ಆರೋಗ್ಯವನ್ನ ಭಗವಂತ ಕೊಡ್ಲಿ ಅನ್ನತಕ್ಕಂಥ ಪ್ರಾರ್ಥನೆ ಮಾತ್ರ ಇರುವಂಥದ್ದು. ಧನ್ಯವಾದಗಳು ಅರುಣ್ ಕುಮಾರ್ ಪುತ್ತಿಲ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಇದು ಇವತ್ತಿನ ನಾಯಕರು ಕಾರ್ಯಕ್ರಮ. ಇನ್ನೋರ್ವ ನಾಯಕನ ಜೊತೆ ಮತ್ತೆ ಭೇಟಿಯಾಗ್ತೇನೆ. ಎಲ್ಲರಿಗೂ ನಮಸ್ಕಾರ.